ಏನು ಇವತ್ತು ನಾವಿಲ್ಲಿ ಚೌಡೇಶ್ವರಿ ದೇವಸ್ಥಾನದ ಹತ್ರ ಪ್ರೊಟೆಸ್ಟ್ ಮಾಡ್ತಿದ್ದೀವಿ. ನಮ್ಮ ಆಗ್ರಹ ಇರೋದು ಚೌಡೇಶ್ವರಿ ವಾರ್ಡಾಗೆ ಉಳಿಸ್ಬೇಕು ಅಂತ. ಈ ಕರ್ನಾಟಕ ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡೋದಕ್ಕಿನ್ನೇನು ಕೆಲಸ ಇಲ್ಲ. ಯಾಕಂತಂದರೆ ಏನೋ ಒಂದು ಎತ್ತಿಡೋದು, ಅದರಿಂದನೇ ಜನಗಳೆಲ್ಲ ಅದರಲ್ಲಿ ಡೈವರ್ಟ್ ಮಾಡೋದು, ಅಭಿವೃದ್ಧಿ ಅಂತ ಏನು ಮಾಡೋದೇ ಇಲ್ಲ. ಇವತ್ತು ಶೂನ್ಯ ಅಭಿವೃದ್ಧಿ. 2 ವರ್ಷ ಆಗಿದೆ ಸರ್ಕಾರ, ಅವರ ಕಿತ್ತಾಡ್ಕೊತಿದ್ದಾರೆ ಯಾರು ಸಿ ಎಮ್ ಆಗಬೇಕಂತ. ಅದನ್ನು ಬಿಟ್ಟರೆ ಇಲ್ಲಿ ಅಭಿವೃದ್ಧಿ ಮಾಡೋಣ, ಜನಗಳಿಗೆ ಅವಶ್ಯಕತೆ ಇರೋದನ್ನು ತಲುಪಿಸೋಣ ಅನ್ನೋದು ಅವ್ರಿಗೆ ಜ್ಞಾನ ಇಲ್ಲ ಒಂಚೂರು. ಹಂಗಾಗಿ ಈ ಥರ ವಾರ್ಡ್ಗಳನ್ನ ಡಿವೈಡ್ ಮಾಡಿದಾಗ, ಯಾಕೆ ಅವತ್ತಿನ ದಿವಸ ಎಲ್ಲರೂ ಇದ್ದಾಗ ವಾರ್ಡ್ಗಳು ಚೇಂಜ್ ಮಾಡಿ ಎಲ್ಲರೂ ಸಮಾಧಾನ ಪಡಿಸಿದಂಥ ವ್ಯಕ್ತಿಗಳು ಇವತ್ತು ಇವರು ಬಂದಮೇಲೆ ಇವರು ಇಷ್ಟ ಬಂದಂಗೆ ಅವರೇ ವಾರ್ಡ್ಗಳು ಚೇಂಜ್ ಮಾಡ್ಕೊಳ್ಳೋದು, ಮತ್ತು ಅವರೇ ಹೆಸರುಗಳು ಇಟ್ಕೊಳ್ಳೋದು, ಮತ್ತು ಅವರವರೇ ಮಾಡಿಕೊಂಡು ಕಾಂಟ್ರವರ್ಸಿ ಮಾಡ್ತಾ ಇರೋದು. ಹಂಗಾಗಿ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾಯಿದ್ವಿ. ಯಾಕಂತಂದರೆ ಕೆಂಪೇಗೌಡ ವಾರ್ಡ್ 1ಕ್ಕೆ ಮತ್ತು ಚೌಡೇಶ್ವರಿ ವಾರ್ಡ್ 2ಕ್ಕೆ ಆವತ್ತಿಂದನೂ ಏನಾಗಿದೆ ಅದು ಹಂಗೆ ಇರಲಿ. ಅದನ್ನ ಯಾಕೆ ಚೇಂಜ್ ಮಾಡಬೇಕು? ಇವಾಗ ಅದು ಚೇಂಜ್ ಮಾಡೋ ಅವಶ್ಯಕತೆ ಏನು ಬಂತು ಇವರಿಗೆ? ಬೇಕಂತಾನೆ ಇವ್ರದ್ದು ಏನು ಅಭಿವೃದ್ಧಿ ಮಾಡೋಕ್ಕಾಗದಿರೋ ಒಂದು ಗೊಂದಲ ಸೃಷ್ಟಿ ಮಾಡೋದು. ಮತ್ತು ಲೋಕಲಲ್ಲಿ ನಾವು ಲೀಡರ್ಗಳು ಅಂತಿದ್ದೀವಿ, ನಾವು ಏನೋ ಒಂದು ಮಾಡಬೇಕಲ್ಲ ಅನ್ನೋ ಒಂದು ಇದಕ್ಕೆ ಇವರೆಲ್ಲ ಈ ಥರ ಮಾಡ್ತಾಯಿದ್ದಾರೆ. ದಯವಿಟ್ಟು ನಮ್ಮ ಶಾಸಕರ ಗಮನಕ್ಕೂ ತಂದಿದ್ದೀವಿ, ಅಧಿಕಾರ ಗಮನಕ್ಕೂ ಶಾಸಕರು ತರ್ತಾ ಇದ್ದಾರೆ. ನಾವು ಕೂಡ ಹೆಸರು ಬರೋ ಗಂಟ ನಿಲ್ಲೋದೇ ಇಲ್ಲ, ಈ ಹೋರಾಟ ನಿಲ್ಲಿಸೋದೇ ಇಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೋರಾಟ ಮುಂದುವರಿತದೆ. ಆದಷ್ಟು ಬೇಗ ನಮಗೆ ಚೌಡೇಶ್ವರಿ ವಾರ್ಡ್ 2ನ್ನ ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಭಾರತ್ ಮಾತೆ ಕಿ ಜೈ. ತಮ್ಮ ಹೆಸರು ಸರ್? ದಾಮೋದರ್ ಸರ್, ವಾರ್ಡ್ ನಂಬರ್ 2 ಜನರಲ್ ಸೆಕ್ರೆಟರಿ.